ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗ್ತಾ ಇದ್ವಿ. ಸಂವಿಧಾನ ನನ್ನನ್ನು ರಕ್ಷಣೆ ಮಾಡಲಿಕ್ಕಿದೆ ಅಂತೇಳಿ ಒಬ್ಬ ಮಗುವಿಗೆ ಅನ್ನಿಸ್ಬೇಕು. ಸಂವಿಧಾನ ನನಗೆ ಯಾಕೆ ಬೇಕು ಅಂತ ಅವನಿಗೆ ಅನ್ನಿಸ್ಬೇಕು. ಆವಾಗ ಮಾತ್ರ ಸಂವಿಧಾನಕ್ಕೆ ವ್ಯಾಲ್ಯೂ ಬರೋದು. ಅದೇ ಸಂವಿಧಾನದ ಒಂದು ದೊಡ್ಡ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಓನರ್ ಹಾಕ್ಬಿಡೋದು ಅದಲ್ಲ. ಎಜುಕೇಟೆಡ್ ಆದಂಗೆಲ್ಲ ಜಾತಿ ಹೊರಟೋಗುತ್ತೆ ಅಂತ ನಾವು ಭಾವಿಸಿದ್ವಿ 70-80 ದಶಕದಲ್ಲಿ. ಅದು ಎಜುಕೇಟೆಡ್ ಆದಷ್ಟು ಹೆಚ್ಚು ಜಾತಿವಾದಿಗಳಾಗ್ತಾ ಇದ್ದಾರೆ ಅನ್ನೋದು ನಾವಿಲ್ಲಿ ನೋಡ್ತಾ ಇದ್ವಿ. ಜಾತಿ ಆ ಕಾಲಮಿಂದ ತೆಗೆಯುವಂಥದ್ದಲ್ಲ, ನಿಮ್ಮ ಹೃದಯದಿಂದ ತೆಗಿಬೇಕು. ಆ ಜಾತಿ ಅನ್ನುವಂಥದ್ದು ನೀವು ಬಿಟ್ಟು ನಿಮ್ಮನ್ನ ಜಾತಿ ಬಿಡಲ್ಲ. ಜಾತಿ ಪದ್ಧತಿ ಅಷ್ಟೇ ಸ್ಟ್ರಾಂಗ್ ಆಗಿ ಈ ಇಂಡಿಯಾ ದೇಶದ ಭಾರತೀಯನಿಗೆ ಅಂಟ್ಕೊಂಡ್ಬಿಟ್ಟಿದೆ. ಹಣ ಮತ್ತು ಜಾತಿ ಇಲ್ಲದೆ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಬ್ಬ ಶಾಂತಿವೇಲ್ ಗೋಪಾಲ್ ಗೌಡ್ರಿಗೆ ಸಾಧ್ಯ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ, ಒಬ್ಬ ಲೋಹಿಯಾಗಿ ಸಾಧ್ಯ ಆಗ್ತಾ ಇತ್ತು, ಬಟ್ ಒಬ್ಬ ಅಂಬೇಡ್ಕರ್ಗೆ ಸಾಧ್ಯ ಆಗ್ತಾ ಇತ್ತು. ಈಗಿನ ಪರಿಸ್ಥಿತಿನಲ್ಲಿ ಹಣ ಮತ್ತು ಜಾತಿ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಡಾಮಿನೇಷನ್ ಆಗಲ್ಲ. ಸಂವಿಧಾನದ ಅರಿವು, ಸಂವಿಧಾನದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ ಇತ್ತೀಚೆಗೆ. ಯಾಕಂದರೆ ಸಂವಿಧಾನದ ಬಗ್ಗೆ ಮಾತಾಡಿದ್ದು ಅಂದರೆ ಪಾಪ್ಯುಲರ್ ಆಗ್ತೀವಿ ಅಂತ ಗೊತ್ತಾಗ್ತಾ ಇದೆ. ಅದನ್ನ ಕಾಂಗ್ರೆಸ್ಸು ಮಾತಾಡ್ತಿದೆ, BJP ಮಾತಾಡ್ತಿದೆ, JDS ಮಾತಾಡ್ತಿದೆ. ಆದರೆ ಸಂವಿಧಾನದ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಒಂದು ಶಾಲೆಯಲ್ಲಿ ಸಂವಿಧಾನದ ಪೀಠಿಕೆನ ಓದಿಸ್ಬಿಡುವಂಥದ್ದು, ಅದೇ ಸಂವಿಧಾನದ ಒಂದು ದೊಡ್ಡ ಫೋಟೋ ಹಾಕ್ಬಿಟ್ಟು ಅದಕ್ಕೆ ಓನರ್ ಹಾಕ್ಬಿಡೋದು ಅದಲ್ಲ. ಪ್ರೈಮರಿ ಶಾಲೆಯಿಂದಲೂ ಸಂವಿಧಾನವನ್ನು ಮಕ್ಕಳಿಗೆ ಹೇಳಿಕೊಡುವಂತಹ ಅರ್ಥ ನಮ್ಮ ಸರ್ಕಾರಗಳು ನಡೀತಾ ಇಲ್ಲ. ಅದು ಕಾಂಗ್ರೆಸ್ ಸರ್ಕಾರ ನಡೀತಾ ಇಲ್ಲ, BJP ಸರ್ಕಾರ ನಡೀತಾ ಇಲ್ಲ. ಹಾಗಾಗಿ ಸಂವಿಧಾನದ ಅರಿವು ಅಲ್ಲಿಂದ ಆರಂಭ ಆಗಬೇಕು. ಸಂವಿಧಾನ ನನ್ನನ್ನು ರಕ್ಷಣೆ ಮಾಡಲಿಕ್ಕಿದೆ ಅಂತೇಳಿ ಒಬ್ಬ ಮಗುವಿಗೆ ಅನ್ನಿಸ್ಬೇಕು. ಸಂವಿಧಾನ ನನಗೆ ಯಾಕೆ ಬೇಕು ಅಂತ ಅವನಿಗೆ ಅನ್ನಿಸ್ಬೇಕು. ಆವಾಗ ಮಾತ್ರ ಸಂವಿಧಾನಕ್ಕೆ ವ್ಯಾಲ್ಯೂ ಬರೋವಂಥದ್ದು. ಬರೀ ಅದನ್ನ ಉರುವೊಡೆಯುವಂಥದ್ದು, ಬರೀ ಅದನ್ನ ಫೋಟೋ ಹಾಕಿ ಪೂಜೆ ಮಾಡುವಂಥದ್ರಿಂದಾಗಿ ಸಂವಿಧಾನದ ಮೌಲ್ಯಗಳನ್ನು ನಾವು ಗೌರವ ಕೊಟ್ಟಂಗೆ ಆಗಲ್ಲ. ಸಂವಿಧಾನ ಪುಸ್ತಕದಲ್ಲಿದೆ, ಅದನ್ನು ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 19 21 ಕೂಡ ನಾವು ಅದನ್ನು ಹೊಡೆದು ಮಾತಾಡ್ತೀವಿ. ಆದರೆ ಎಷ್ಟು ಮಾತ್ರ ಅವುಗಳನ್ನು ಫಾಲೋ ಮಾಡ್ತಾ ಇದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಈಗ ಸಮಾನ ಆದ್ಯತೆ ಸಿಗ್ತಾ ಇದೆಯಾ? ಆರ್ಟಿಕಲ್ 14 ಎಲ್ಲರೂ ಸಮಾನರು, ಆರ್ಟಿಕಲ್ 15 ಎಲ್ಲರೂ ಸಮಾನರು ಅಂತ ಹೇಳುವಂಥ ಮಾತಿದೆ. ಇವತ್ತು ಅಲೆಮಾರಿಗಳನ್ನೆಲ್ಲಿಟ್ಟಿದ್ದೀರಾ ನೀವು? ನಿಮ್ಮ ಜಾತಿಗಳನ್ನೆಲ್ಲಿಟ್ಟಿದ್ದೀರಾ? ಅದು ಸಂವಿಧಾನದ ವಿರುದ್ಧ ಅಲ್ವಾ? ನಿಮ್ಮ ಜಾತಿಗೆ ಎಲ್ಲ ಕಡೆನೂ ಅವಕಾಶಗಳು ಕೊಟ್ಕೊಂಡು ಅಲೆಮಾರಿಗಳನ್ನು, ಅವ್ರಿಗಿರೋ ಅವಕಾಶಗಳನ್ನು ಕೂಡ ತಪ್ಪಿಸುವಂಥದ್ದು ಇದೆಯಲ್ಲ, ಅದು ಸಂವಿಧಾನದ ಪರವಾಗಿದೆಯಾ? ಅದು ನಿಮ್ಮ ಆಲೋಚನೆ ಸಂವಿಧಾನದ ಮೂಲ ಆಶಯಕ್ಕೆ ಅದು ಧಕ್ಕೆ ತರುವಂಥದ್ದಲ್ವಾ? ಹಾಗಾಗಿ ಸಂವಿಧಾನವನ್ನು ನೀವು ಬರೀ ಹೊಡೆದು ಅಥವಾ ಸಂವಿಧಾನದ ಯಾವುದೋ ಒಂದು ಕೆಲವು ಅನುಚ್ಛೇದಗಳನ್ನು ಬಾಯ್ಪಾಠ ಮಾಡಿಕೊಂಡು ಹೇಳೋಂಥದ್ದಲ್ಲ. ನಿಮ್ಮ ನಡವಳಿಕೆಯಲ್ಲಿ, ನಿಮ್ಮ ಸರ್ಕಾರದ ನೀತಿಗಳಲ್ಲಿ ಸಂವಿಧಾನವನ್ನು ತರಬೇಕು. ಆವಾಗ ಏನಾಗುತ್ತೆ, ಎಲ್ಲ ದಿಕ್ಕಿಲ್ಲದ ಸಮುದಾಯಗಳು ಅಥವಾ ಪ್ರಾತಿನಿಧ್ಯವಿಲ್ಲದಂತಹ ಸಮುದಾಯಗಳು, ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ನಾವೇನು ಕರಿತೀವಿ, ಆ ಕಮ್ಯುನಿಟಿಗಳಿಗೆ ಸಹಾಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸಂವಿಧಾನವನ್ನು ಭಾಳ ಎಫೆಕ್ಟಿವ್ ಆಗಿ ಜಾರಿ ಮಾಡುವಂಥ ಕೆಲಸ. ನಾನು ಹೇಳುವಂಥದ್ದು, ಯುವ ವಿದ್ಯಾರ್ಥಿಗಳು ಮೊದಲು ಸಂವಿಧಾನವನ್ನು ಗಂಭೀರವಾಗಿ ಓದ್ಕೊಳ್ಳಿ. ಅದನ್ನು ನಿಮ್ಮ ಎಕ್ಸಾಮ್ಗೆ ಓದಿ ನೀವು ಹೊಡೆದು ಆ ಹೊಡೆದನ್ನು ಬರೆದು ಪಾಸ್ ಹಾಕೊಂಡ್ಬರೋದಲ್ಲ ನಾನು ಹೇಳ್ತಾ ಇರೋದು. ಸಂವಿಧಾನವನ್ನು ನೀವು ಅಳವಡಿಸ್ಲಿಕ್ಕೋಸ್ಕರ ಓದಿ, ಪ್ರೀತಿಯಿಂದ ಓದಿ, ಅದನ್ನು ನೀವು ಅಳವಡಿಸ್ಕೊಳ್ಳಿ. ಅಳವಡಿಸ್ಕೊಂಡ್ಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಹೃದಯ ಅನ್ನುವಂಥದ್ದು ಕೆಲಸ ಮಾಡ್ತಾ ಇದ್ರೆ, ಮೊದಲು ನಿಮ್ಮ ಇದು ಕಾನ್ಸಂಟ್ರೇಷನ್ ಹೋಗೋದು ಸಾಮಾಜಿಕ ನ್ಯಾಯದ ಕಡೆಗೆ. ಈ ಸಾಮಾಜಿಕ ಅನ್ಯಾಯವನ್ನೇ ನಾವು ಈ ದೇಶದಲ್ಲಿ ನೋಡ್ತಾ ಇದ್ದೀವಿ. ಈ ಸಾಮಾಜಿಕ ಅಸಮಾನತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಅಸಮಾನತೆಗಳು ಒಂದಾಗಬೇಕಾದ್ರೆ ಸಂವಿಧಾನ ಇಲ್ಲಿ ಕೆಲಸ ಮಾಡಬೇಕು. ಇದು ಯಾರ ಕೈಯಲ್ಲಿ ಸಾಧ್ಯ? ನಿಮ್ಮಂಥ ಯುವಕರ ಕೈಯಲ್ಲಿ ಸಾಧ್ಯ. ನೀವು ಸಂವಿಧಾನವನ್ನು ಭಾಳ ಬಲವಾಗಿ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ತೀರಿ. ಕ್ರಿಮಿನಲ್ ಕೋರ್ಟಲ್ಲಿ ಮಾಡ್ತಾ ಇರಲಿ, ಸಿವಿಲ್ ಕೋರ್ಟಲ್ಲಿ ಮಾಡ್ತಾ ಇರಲಿ, ಅಥವಾ ಕಾರ್ಪೊರೇಟ್ ಕೋರ್ಟ್ಗಳಲ್ಲಿ ಮಾಡ್ತಾ ಇರಿ, ಎಲ್ಲಾದರೂ ಮಾಡ್ತಾ ಇರಿ. ಆದರೆ ಸಂವಿಧಾನವನ್ನು ಮಾತ್ರ ಓದ್ಕೊಳ್ಳಿ, ಸೀರಿಯಸ್ ಆಗಿ ಓದ್ಕೊಳ್ಳಿ. ಸಂವಿಧಾನ ಒಂದೇ ದೇಶವನ್ನು ಉಳಿಸುವಂಥದ್ದು, ನಿಮ್ಮನ್ನು ಉಳಿಸುವಂಥದ್ದು, ನಿಮ್ಮ ವ್ಯಕ್ತಿತ್ವವನ್ನು ಉಳಿಸುವಂಥದ್ದು. ಹಾಗಾಗಿ ಸಂವಿಧಾನವನ್ನು ನೀವೊಂದು ಧರ್ಮಗ್ರಂಥದ ರೀತಿಯಲ್ಲಿ ನೀವು ತಗೊಂಡು ಅದನ್ನು ಓದಬೇಕು ಅಂತ ಹೇಳ್ಬಿಟ್ಟು ನಾನು ಯುವಕರಲ್ಲಿ ಕೇಳ್ಕೊಳ್ತೀನಿ. ಯಾರು ಸಮಾನತೆಯ ವಿರುದ್ಧ ಇದ್ದಾರೋ, ಯಾರು ಸಹಬಾಳ್ವೆಯ ವಿರುದ್ಧ ಇದ್ದಾರೋ,
ಯಾರು ಸಮಾಜವಾದದ ವಿರುದ್ಧವಾಗಿದ್ದಾರೋ, ಯಾರು ಜಾತ್ಯತೀತೆಯ ವಿರುದ್ಧವಾಗಿದ್ದಾರೋ ಅವರೆಲ್ಲರೂ ಕೂಡ ಸಂವಿಧಾನದ ವಿರೋಧಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಇವರೆಲ್ಲರ ಆಶಯ ಒಂದೇ ಏನಂತ ಹೇಳಿದ್ರೆ, ಇಲ್ಲಿರುವಂಥ ಸಮಾನತೆ ಹೋಗ್ಬೇಕು, ಸಹೋದರತ್ವ ಹೋಗ್ಬೇಕು, ಸಹಬಾಳ್ವೆ ಹೋಗ್ಬೇಕು, ಜಾತ್ಯತೀತತೆ ಹೋಗ್ಬೇಕು. ಅಂದರೆ ಇಲ್ಲಿ ಅಸಮಾನತೆ ನಾಟ್ಯ ಆಡಬೇಕು. ಅದು ಅವ್ರ ಉದ್ದೇಶ ಆಗಿರೋಂಥದ್ದು. ಆ ಟೀಕಾಕಾರರ ನಾನು ಈ ದೇಶ ಪ್ರೇಮಿಗಳು ಅಂತ ಕರೀತೀನಿ. ನಾನು ಅವ್ರಿಗಿಂತಲೂ ದೇಶದ್ರೋಹಿಗಳು ಇರ್ಲಿಕ್ಕೆ ಸಾಧ್ಯನಾ ಇನ್ಯಾರಾದ್ರು? ಯಾಕಂದ್ರೆ ಈ ದೇಶದಲ್ಲಿ ಸಮಾನತೆನೇ ಬೇಡ ಅಂತ ಹೇಳುವಂಥದ್ದು, ಸಹಬಾಳ್ವೆ ಬೇಡ ಅಂತದ್ದು, ಸಹೋದರತ್ವ ಬೇಡ ಅನ್ನುವಂಥದ್ದು ಇದೆಯಲ್ಲ, ಅಂಥವ್ರನ್ನ ಯಾವ ರೀತಿಯಲ್ಲಿ ನಾವು ಈ ದೇಶ ಪ್ರೇಮಿಗಳು ಅಂತ ಕರೀಬೋದು? ದೇಶ ಒಟ್ಟಾಗಿ ಉಳಿಬೇಕಾದ್ರೆ ಇಲ್ಲಿ ಅನೇಕ ಸಂಸ್ಕೃತಿಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಪಂಥಗಳಿದ್ದಾವೆ, ಬೇರೆ ಬೇರೆ ರೀತಿಯ ಧರ್ಮಗಳಿದ್ದಾವೆ, ಮತಗಳಿದ್ದಾವೆ. ಇವೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಭಾರತ ಅಂತ ಹೇಳುವಂಥದ್ದು ಸಂವಿಧಾನ. ಆ ಉದ್ದೇಶಕ್ಕೆ ನೀವು ವಿರುದ್ಧ ಇದ್ದೀರಾ ಅಂತಂದ್ರೆ ನೀವು ದೇಶದ ವಿರುದ್ಧವಾಗಿದ್ದೀರಾ ಅಂತ. ಹಾಗಾಗಿನೇ ನಾನು ಸಂವಿಧಾನ ವಿರೋಧಿಗಳನ್ನ ದೇಶ ವಿರೋಧಿಗಳು ಅಂತ ಕರಿತೀನಿ. ಸಿದ್ದರಾಮಯ್ಯನವರ ಮಾಡಿದಂತಹ ಅತಿ ದೊಡ್ಡ ತಪ್ಪಿದು. ಅಲೆಮಾರಿ ಸಮುದಾಯಗಳು ಅಂದರೆ ಸಿದ್ದರಾಮಯ್ಯನವರು ಮಾತಾಡ್ತಾ ಬಂದಿದ್ದೇನು ಅಂದರೆ, ಕಟ್ಟಕಡೆಯ ಸಮುದಾಯಗಳಿಗೆ ಸೇರಿದವನು ನಾನು, ಅವ್ರ ಜೊತೆ ನಾನು ಇರ್ತೀನಿ, ಸಾಮಾಜಿಕ ನ್ಯಾಯ ಅಂತೆಲ್ಲ ಮಾತಾಡ್ಕೊಂಡ್ಬಂದವರು ಅವ್ರಿಗೆ 1% ಮೀಸಲಾತಿನ ನಿರಾಕರಿಸಿ ಅದನ್ನು ದೊಡ್ಡ ಜಾತಿಗಳ ಜೊತೆ ತಗೊಳ್ಳಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯವಾದಂತಹ ತಪ್ಪು ಅಂತ ನನಗನ್ಸುತ್ತೆ. ಅದಕ್ಕೆ ಕ್ಷಮೆನೇ ಇಲ್ಲ. ಯಾಕಂದರೆ ಇತಿಹಾಸ ಇದನ್ನು ಮರೆಯಲ್ಲ. ಸಿದ್ದರಾಮಯ್ಯನವರು ಮಾಡಿದಂಥ ಈ ತಪ್ಪನ್ನು ಅವರು ಎಷ್ಟೇ ಪ್ರೋಗ್ರೆಸಿವ್ ಕೆಲಸಗಳು ಮಾಡಿದರೂ ಕೂಡ ಆ ಗುಡಾರದಲ್ಲಿ, ಆ ಗುಡಿಸಲುಗಳಲ್ಲಿ, ಆ ಟೆಂಟ್ಗಳಲ್ಲಿರುವಂಥ ಸಮುದಾಯಕ್ಕೆ ನಿರಾಕರಿಸಿದೆಯಲ್ಲ, ಅದನ್ನು ಯಾರು ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಂತ ಸಿದ್ದರಾಮಯ್ಯನವರು ಬಹುಶಃ ಅವ್ರ ಕಡೆಯವರೆಗೂ ಕೂಡ ಈ ನೋವನ್ನು, ಅವ್ರು ಮಾಡೋ ತಪ್ಪನ್ನು ಅವ್ರಿಗೆ ಆತ್ಮಾವಲೋಕನ ಅನ್ನೋದಿದ್ದರೆ ಅವ್ರು ನಿಜವಾಗ್ಲೂ ಕೂಡ ಈ ನೋವನ್ನು ಅವರು ಪಡ್ಕೊಂಡೇ ಇರಬೇಕಾಗತ್ತೆ ಅನ್ನೋ ಅಂತ ನನಗನ್ಸುತ್ತೆ. ನನಗೆ ಇದನ್ನು ಭಾಳ ನೋವಿನಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ನೋಡಿ, ಅವರಿಗೆ ಅಲೆಮಾರಿಗಳಿಗೆ ಭಾಳ ಪ್ರಮುಖವಾಗಿ SC ಅವ್ರು ತಗೊಳ್ತಾ ಇದ್ರು. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇರಲಿಲ್ಲ ಅವ್ರಿಗೆ, ಎಲ್ಲೋ 1-2 ಸಿಗ್ತಾ ಇತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಸದಾಶಿವ ಕಮಿಷನ್ನು 1% ಮೀಸಲಾತಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ರೆಕಮೆಂಡೇಶನ್ ಮಾಡಿದ್ರು. ಅದನ್ನು ಇವರು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ. ಆಮೇಲೆ BJP ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಸಮಿತಿ ಅಂತ ಒಂದು ಮಾಡಿದ್ರು. ಮಾಧುಸ್ವಾಮಿ ಸಮಿತಿ ಏನು ಮಾಡಿದ್ರು, 89 ಸಮುದಾಯಗಳನ್ನು ಸೇರಿಸಿ 1% ಮೀಸಲಾತಿ ಕೊಡ್ಬೋದು ಅಂತ ಅವರು ಕೂಡ ಒಂದು ರೆಕಮೆಂಡೇಶನ್ ಮಾಡಿದ್ರು. 89 ಸಮುದಾಯಗಳಿಗೆ 1% ಮೀಸಲಾತಿ ಕೊಡುವಂಥದ್ದು ಅತ್ಯಂತ ಕಡಿಮೆ, ಆದರೂ ಕೂಡ ಒಂದು ರೆಕಗ್ನಿಷನ್ ಸಿಗ್ತಾವೆ. ಅದಾದಮೇಲೆ ಸಿದ್ದರಾಮಯ್ಯನವರೇ ಮಾಡಿದಂತಹ ನಾಗಮೋಹನ್ ದಾಸ್ ಸಮಿತಿಯಲ್ಲಿ 1% ಕೊಡಬೇಕು ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ಭಾಳ ಕ್ಲಿಯರ್ ಆಗಿ ಹೇಳಿದ್ರು. ಅದಕ್ಕೆ ಆಧಾರಗಳನ್ನು ಕೂಡ ಕೊಟ್ಟಿದ್ರು. ಅವರಿಗೆ ಪ್ರಾತಿನಿಧ್ಯ ಇಲ್ಲದೆ ಇರುವಂಥದ್ದು, ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಇಲ್ಲದೆ ಇರುವಂಥದ್ದನ್ನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಅವ್ರಿಗೆ 1% ಕೊಡಬೇಕು ಅಂತ ಹೇಳಿದ್ರು. ಇವರು ಯಾರನ್ನೋ ಓಲೈಸ್ಲಿಕ್ಕೋಸ್ಕರ ಆ 1% ಕಿತ್ತಾಕಿ ನೀವು ಆ ಸ್ಪೃಶ್ಯ ಸಮುದಾಯಗಳ ಜೊತೆ ತಗೊಳ್ಳಿ ಅಂತ ಹೇಳುತ್ತದೆ. ಆ ಸ್ಪೃಶ್ಯ ಸಮುದಾಯಗಳನ್ನು ಅದು ಹೆಂಗೆ ಸಾಧ್ಯ ಆಗತ್ತೆ? ಅದನ್ನು ನಾವು ಚಾಲೆಂಜ್ ಮಾಡಿದ್ವಿ ಕೋರ್ಟಲ್ಲಿ. ಅದಿದೆ. ಈ ಮಧ್ಯೆ ಮೊನ್ನೆ ಇದರಲ್ಲಿ ಸದನದಲ್ಲಿ ಒಂದು ಆರ್ಡಿನೆನ್ಸ್ ತಂದು ಏನು ಹೇಳ್ತಾ ಇದ್ದಾರೆ, 5 ಕ್ಯಾಟಗರಿ C ಈಗ ಅಲೆಮಾರಿಗಳು ಇದ್ದಾರೆ, ಮತ್ತು ಅದರಲ್ಲಿ ಬೋವಿ, ಲಂಬಾಣಿ, ಕೊರ್ಮಾ ಕೊಡ್ಚರು ಇದ್ದಾರೆ. ಅವ್ರಿಗೆ 5 ಪೋಸ್ಟ್ಗಳು ಬರ್ತಾರೆ. 5ನೇ ಪೋಸ್ಟನ್ನು ನೀವು ಅಲೆಮಾರಿಗಳಿಗೆ ಕೊಡಿ ಅಂತ. ನಾನು ಹೇಳ್ತಾ ಇರೋಂಥದ್ದು, 4 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, 3 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, 6 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, 7 ಪೋಸ್ಟ್ ಬಂದರೆ ಏನು ಮಾಡ್ತೀರಿ, ಅಲೆಮಾರಿಗಳಿಗೆ ಎಷ್ಟು ಸಿಗುತ್ತೆ? ನಾನು ಹೇಳುವಂಥದ್ದು, ಹಂಗೇನಾದರೂ ನಿಮ್ಗೆ ನಿಜವಾಗಲೂ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ 1% ಆದರೂ ಇದ್ದಿದ್ದರೆ 5 ಪೋಸ್ಟ್ಗಳಲ್ಲಿ ಮೊದಲನೇ ಪೋಸ್ಟನ್ನು ಅಲೆಮಾರಿಗೆ ಕೊಡಿ ಅಂತ ಹೇಳಬೇಕಾಗಿತ್ತು. 5ನೇ ಪೋಸ್ಟನ್ನು ಕೊಡಿ ಅಂತ ಹೇಳ್ತಾರೆ. 5ನೇ ಪೋಸ್ಟ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಇದು ಅತ್ಯಂತ ಈ ರಿಸರ್ವೇಷನ್ ಪಾಲಿಸಿನೇ ವಿರೋಧಿಸುವಂತಹ ಒಂದು ಪ್ರಕ್ರಿಯೆ. ಇದನ್ನು ಕೂಡ ನಾವು ಚಾಲೆಂಜ್ ಮಾಡ್ತೇವೆ, ಒಂದು ಬೇರೆ ಪ್ರಶ್ನೆ. ಆದರೆ ಅಲೆಮಾರಿಗಳ ತಲೆ ಮೇಲೆ ಬಂಡೆ ಎಳೆದಿದೆಯಲ್ಲ, ಈ ಥರದ ಅವ್ರಿಗೆ ವಂಚನೆ ಮಾಡಿ, ಇದು ಅಕ್ಷಮ್ಯವಾದಂತಹ ತಪ್ಪು ಅಂತ ನಾನು ಇವತ್ತಿಗೂ ಕೂಡ ಭಾಳ ನಿಷ್ಠುರವಾಗಿ ಹೇಳ್ತೀನಿ. ಭಾಳ ಜನಕ್ಕೆ ನಾನು ಮಾತಾಡೋದು ಇಷ್ಟ ಆಗಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯನವ್ರನ್ನೇ ಟೀಕೆ ಮಾಡ್ತಾರೆ ಇವರು, ಸಾಮಾಜಿಕ ನ್ಯಾಯದ ಅಧಿಕಾರರು ಅವ್ರನ್ನೇ ಟೀಕೆ ಮಾಡ್ತಾರೆ ಅಂತ.
ಅವ್ರು ಯಾರಾದರೂ ಆಗಿರಲಿ. ನನಗೆ ಲಂಕೇಶ್ ಹೇಳ್ಕೊಟ್ರದೆ, ನೀನು ಸತ್ಯವನ್ನ ಹೇಳೋದು ಕಲ್ತ್ಕೋ. ಅದು ಯಾರು ಇಷ್ಟ ಆಗುತ್ತೋ ಯಾರು ಇಷ್ಟ ಆಗಲ್ವೋ ನೀನು ಯೋಚನೆ ಮಾಡಬೇಡ, ನೀನು ಸತ್ಯವನ್ನು ಹೇಳೋದ್ರ ಮಾತ್ರ ಬಿಡಬೇಡ ಅಂತ ಹೇಳ್ಬಿಟ್ಟು, ನಾನು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಸಾಧ್ಯವಿಲ್ಲ. ನನಗೆ ಇದರಿಂದ ಭಾಳ ಲಾಸ್ಗಳು ಆಗಿದ್ದಾವೆ ಕೂಡ. ಆದರೂ ಕೂಡ ಸತ್ಯ ಮಾತಾಡೋದು, ಆ ಸಮುದಾಯಗಳ ಪರವಾಗಿ ಮಾತಾಡೋದಕ್ಕೆ ನಾನು ಯಾವ ಕಾರಣಕ್ಕೂ ಹಿಂಜರಿಯ. ಎಲ್ಲಿವರೆಗೂ ಜಾತಿ ಪದ್ಧತಿ ಇರುತ್ತೋ ಅಲ್ಲಿವರೆಗೂ ಮೀಸಲಾತಿ ಇರಬೇಕು ನನ್ನ ಪ್ರಕಾರ. ಯಾಕಂದ್ರೆ ಬಹಳ ಜನ ಹೇಳ್ತಾರೆ ಈಗೇನು ಜಾತಿ ಪದ್ಧತಿ ಇಲ್ಲ ಅಂತ ಹೇಳ್ಬಿಟ್ಟು. ಜಾತಿ ಪದ್ಧತಿ ಮೊದಲಂಗಿಲ್ಲದೆ ಇರ್ಬೋದು, ಅದ್ರ ಹೊಸ ಆವಿಷ್ಕಾರಗಳಂತ ಕೊಡುತ್ತೆ. ಹೊಸದ ರೀತಿಯಲ್ಲಿ ಜಾತಿ ಪದ್ಧತಿ ಕೆಲಸ ಮಾಡ್ತಾ ಇದೆ. ಆ ಜಾತಿ ಪದ್ಧತಿ ಇನ್ನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಎಜುಕೇಟೆಡ್ ಆದಂಗೆಲ್ಲ ಜಾತಿ ಹೊರಟೋಗುತ್ತೆ ಅಂತ ನಾವು ಭಾವಿಸಿದ್ವಿ 70-80 ದಶಕದಲ್ಲಿ. ಆದರೆ ಎಜುಕೇಟೆಡ್ ಆದಷ್ಟು ಹೆಚ್ಚು ಜಾತಿವಾದಿಗಳಾಗ್ತಾ ಇದ್ದಾರೆ ಅನ್ನೋದು ನಾವು ಇಲ್ಲಿ ನೋಡ್ತಾ ಇದ್ವಿ. ಹಾಗಾಗಿ ಎಲ್ಲಿವರೆಗೂ ಜಾತಿ ಪದ್ಧತಿ ಇರುತ್ತೋ, ಎಲ್ಲಿವರೆಗೂ ಅಸಮಾನತೆ ಇರುತ್ತೋ, ಎಲ್ಲಿವರೆಗೂ ಇದು ಏನೋ ಅಂತರಗಳಿರ್ತಾವೋ, ಈ ಜಾತಿ ಅಂತರಗಳು, ಅಲ್ಲಿವರೆಗೂ ಕೂಡ ಮೀಸಲಾತಿ ಕಂಟಿನ್ಯೂ ಆಗಲೇಬೇಕು ಅನ್ನೋಂಥದ್ದು ನಾನು ಬಲವಾಗಿ ನಂಬಿರ್ತೇನೆ. ಇನ್ನೂ ಒಂಥರ ಮುಂದಕ್ಕೆ ಹೋಗಿ ಹೇಳಬೇಕಾದ್ರೆ, ಒಂದ್ಸರಿ ಯಾರೋ ಪತ್ರಕರ್ತರು ನಾನು ಕೇಳ್ತಾ ಇದ್ರು, ಎಷ್ಟು ವರ್ಷ ಮೀಸಲಾತಿ ಕೊಡಬೇಕು, ಈಗಾಗಲೇ 50 ವರ್ಷ ಕೊಟ್ಟಿದ್ದಾಗಿದೆ, 40 ವರ್ಷ ಕೊಟ್ಟಿದ್ದಾಗಿದೆ ಅಂತ ಹೇಳ್ತಾರೆ. ನಾನು ಹೇಳಿದೆ, ನೀವು ಜಾಡಮಾಲಿ ಹುದ್ದೆಗೆ ನೀವು ಅಪ್ಲೈ ಮಾಡ್ಕೊಳ್ಳೋರ್ಗೂ ಕೊಡಬೇಕು ಅಂತ ಹೇಳ್ತಾರೆ. ಜಾಡಮಾಲಿ ಹುದ್ದೆಗೆ ಯಾರು ಕೊಟ್ಟಿರ್ತಾರೆ? ಬರೀ SC/STಗಳು, ಅಸ್ಪೃಶ್ಯರು, ಅಲೆಮಾರಿಗಳು, ಆದಿವಾಸಿಗಳು ಜಾಡಮಾಲಿ ಹುದ್ದೆಗೆ ಇವತ್ತು ಅಪ್ಲಿಕೇಶನ್ ಹಾಕ್ತಾರೆ. ರೈಲ್ವೆ ಜಾಡಮಾಲಿ ಹುದ್ದೆಗೆ ಬಲಿಷ್ಠ ಜಾತಿಗಳವರು ಯಾರಾಗ್ತಾರೆ, ಮೇಲ್ಜಾತಿಗಳವರು ಯಾರಾಗ್ತಾರೆ. ನಮಗೂ ಆ ಹುದ್ದೆ ಕೊಡಿ ಅಂತೇಳಿ ಮೇಲ್ಜಾತಿಯವರು ಹಾಕಿದಾಗ ಬೇಕಾದ್ರೆ ಮೀಸಲಾತಿ ತೆಗೆದು ಬೇಡ, ಬೇಕಾದ್ರೆ ಆ ಹುದ್ದೆಗಳು ಮಾತ್ರ ಅವರಿಗೆ IAS, IPS, IFS ಅವೆಲ್ಲ ನಿಮ್ಗ ಎಂಥ ನ್ಯಾಯ ಇದು. ಹಾಗಾಗಿ ಈ ಅಸಮಾನತೆ ಇರೋವರೆಗೂ ಕೂಡ ನಾವು ಮೀಸಲಾತಿನ ಮುಂದುವರಿಸಬೇಕಾಗತ್ತೆ ಅಂತ ನಾನು ನಂಬಿದ್ದೀನಿ. ಮರ್ಯಾದೆಗೇಡು ಕಾನೂನು ತರ್ತಾ ಇರೋಂಥದ್ದು ಒಳ್ಳೇದು, ನಾನು ಸ್ವಾಗತಿಸ್ತೀನಿ. ಆದರೆ ಸರ್ಕಾರ ಒಂದು ಸ್ಟ್ರಾಂಗ್ ಆಗಿದ್ರೆ ಬಹುಶಃ ಇಂಥ ಕೃತ್ಯಗಳೇ ನಡೆಯಲ್ಲ. ಯಾಕೆ ಅಂತ ಕೇಳಿದ್ರೆ ಸರ್ಕಾರದ ಭಯ ಇಲ್ಲದೆ ಇದ್ರೆ ಇಂಥ ಕೃತ್ಯಗಳು ನಡೆಯುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಸರ್ಕಾರಗಳು ಸದ್ದು ಒಳಗಡೆಗೆ ಹಾಕಿದ್ರೆ ಬಹುಶಃ ಇವೆಲ್ಲ ಅಲ್ಲೇ ನಿಂತು ಹೋಗ್ತವೆ. ಅದಕ್ಕೆ ಒಂದು ಶಾಸನವನ್ನೇ ತರುವಂಥ ಅವಶ್ಯಕತೆ ಇರಲಿಲ್ಲ. ನಾನು ಇದನ್ನ ಸ್ವಾಗತಿಸ್ತೇನೆ. ಝೂನಲ್ಲಿ ಪ್ರಾಣಿಗಳೆಲ್ಲ ಇದ್ದಾವೆ. ಆ ಎಲ್ಲವನ್ನು ಕೂಡ ನಾವು ಝೂನಲ್ಲಿ ನೀವು ಒಂದು ಲಿಸ್ಟ್ ಕೊಡಿ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳು ಲಿಸ್ಟ್ ಕೊಡ್ತಾರೆ. ಹುಲಿ ಇಷ್ಟಿದೆ, ಸಿಂಹ ಇಷ್ಟಿದೆ, ನರಿ ಇಷ್ಟಿದೆ, ಬೆಕ್ಕ ಇಷ್ಟಿದೆ ಅಂತ ಕೊಡ್ತೀರಿ ಲಿಸ್ಟ್. ಆ ಲಿಸ್ಟಲ್ಲಿರೋ ಹೆಸರುಗಳನ್ನ ತೆಗೆದುಬಿಟ್ರೆ ಅಲ್ಲಿ ಇವುಗಳದ್ದು ಐಡೆಂಟಿಟಿ ಇರಲ್ಲ. ಅವೆಲ್ಲ ಪ್ರಾಣಿಗಳು ಅಂತ ನಾವು ಕನ್ಸಿಡರ್ ಮಾಡಬಹುದು ಅಂತ ಹೇಳ್ತಾರೆ. ಮಾಡ್ಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಜಾತಿ ಆ ಕಾಲಮಿಂದ ತೆಗೆಯುವಂಥದ್ದಲ್ಲ, ನಿಮ್ಮ ಹೃದಯದಿಂದ ತೆಗಿಬೇಕು. ಆ ಜಾತಿ ಅನ್ನುವಂಥದ್ದು ನೀವು ಬಿಟ್ಟು ನಿಮ್ಮನ್ನ ಜಾತಿ ಬಿಡಲ್ಲ. ಜಾತಿ ಪದ್ಧತಿ ಅಷ್ಟೇ ಸ್ಟ್ರಾಂಗ್ ಆಗಿ ಈ ಇಂಡಿಯಾ ದೇಶದ ಭಾರತೀಯನಿಗೆ ಅಂಟ್ಕೊಂಡ್ಬಿಡುತ್ತೆ. ಅದರಿಂದ ನಾನು ಹೇಳ್ತಾ ಇರೋಂಥದ್ದು, ಜಾತಿ ಕಾಲಮಲ್ಲಿ ತೆಗೆದು ಬಿಟ್ರೆ ಅದು ಹೊರಟೋಗುತ್ತೆ ಅನ್ನೋದು ತಪ್ಪದು. ಜಾತಿ ಕಾಲಮು ಬೇಕು. ಜಾತಿನ ಯಾಕೆ ಗುರುತಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಐಡೆಂಟಿಟಿ ಕೊಡ್ಬೇಕಾಗತ್ತೆ. ಇಲ್ಲಿರುವಂಥದ್ದು ಬರೀ ಬಡತನ ಅಲ್ಲ, ಜಾತಿ ಮೂಲದ ಬಡತನ. ಜಾತಿ ಮೂಲದ ಬಡತನಕ್ಕೂ ಆರ್ಥಿಕ ಬಡತನಕ್ಕೂ ವ್ಯತ್ಯಾಸ ಇದೆ. ಜಾತಿ ಮೂಲದ ಬಡತನ ನಿರಂತರವಾದ್ದು, ಆರ್ಥಿಕ ಬಡತನ ಟೆಂಪರರಿ ಆದ್ದು. ಅವಳು ಒಂದು ಮಾತು ಹೇಳ್ತಾ ಇರ್ತೀನಿ, ಇವತ್ತು ಯಾರಿಗೋ ಒಬ್ಬನಿಗೆ ಲಾಟ್ರಿ ಹೊಡೆದ್ರೆ ಒಂದ್ ದಿವಸದಲ್ಲೇ 1 ಕೋಟಿ ಆಗ್ಬಿಡ್ತಾನೆ. ನಾಳೆ ಅವನು ಅದನ್ನೇ ಕುದುರೆ ಬಾಲ ಕಟ್ಟಿ ಅವ್ನು ಸೋತೋದ್ರೆ ನಾಳೆನೇ ಭಿಕ್ಷಾಧಿಪತಿನೂ ಆಗ್ಬಿಡ್ತಾನೆ. ಆದ್ರೆ ಜಾತಿ ಮೂಲದ ಬಡತನ ಇದೆಯಲ್ಲ, ಅದು ನಿರಂತರವಾದ್ದು, ಬಹಳ ಇಂಪಾರ್ಟೆಂಟ್. ನಾನು ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಭಾಳ ಜನ ಹೇಳ್ತಾರೆ, ಕೆಲವರೆಲ್ಲ ದಲಿತರು, ಹಿಂದುಳಿದ ವರ್ಗಗಳ ಅಧಿಕಾರಿಗಳು ಭಾಳ ದೊಡ್ಡ ಪೋಸ್ಟ್ ಹೋದ್ಮೇಲೆ ಅವರು ಬ್ರಾಹ್ಮಣೀಕರಣ ಹೊಂದ್ಬಿಡ್ತಾರೆ. ಎಷ್ಟು ಬ್ರಾಹ್ಮಣೀಕರಣ ಆಗ್ತಾರೆ ಅಂತಂದ್ರೆ, ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ, ಆಮೇಲೆ ಇದು ಗಣೇಶ ವ್ರತ, ಇನ್ನು ಏನೇನೋ ಹೆಸರುಗಳು ಗೊತ್ತಿಲ್ಲ, ಅವೆಲ್ಲ ಮಾಡೋಕೆ ಶುರು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣೀಕರಣ ಹೊಂದ್ಬಿಟ್ಟಿರ್ತಾರೆ. ಆದ್ರೆ ಬ್ರಾಹ್ಮಣೀಕರಣ ಹೊಂದಿದ ಮೇಲೆ ಅವರು ನಾನು ದಲಿತ ಅಲ್ಲ, ನಾನು ಹಿಂದುಳಿದವನಲ್ಲ ಅಂತ ಅವರು ನಿರೂಪಿಸ್ಕೊಂಡ್ಮೇಲೆ ಕೂಡ ಅವರು ಒಂದ್ ದಿವಸ ಸತ್ತೋದಾಗ ಅವ್ರ ಊರಿಗೆ ಕರ್ಕೊಂಡು ಹೋಗಿದ್ದು ಅಂತಂದ್ರೆ ಜನರಲ್ಲಿರುವಂತಹ ಸ್ಮಶಾನದಲ್ಲೇ ಅವ್ನು ಓಡೋಗ್ಬಿಡ್ತಾರ. ದಲಿತರ ಸ್ಮಶಾನದಲ್ಲೇ ಅವ್ನು ಹೋಗ್ಬಿಡ್ಬೇಕು. ಅದು ರಿಯಾಲಿಟಿ. ಅದು ನೀವೆಷ್ಟು ಬ್ರಾಹ್ಮಣೀಕರಣ ಹೊಂಟ್ರು ಕೂಡ ನಿಮ್ ಜಾತಿ ನಿಮ್ಮನ್ನ ಬಿಡಲ್ಲ. ಹಾಗಾಗಿ ಜಾತಿ ಕಾಲಂ ತೆಗೆದು ಬಿಟ್ಟಿದ್ದು ಅಂದ್ರೆ ಜಾತಿ ಹೊರಟೋಗುತ್ತೆ ಅನ್ನೋದು ಹಾಸ್ಯಾಸ್ಪದವಾದಂತಹ ಹೇಳಿಕೆ. ಅಂದ್ರೆ ಹುಟ್ಟಿದಾಗಲೇ ನೀವು ಹೇಳ್ತೀರಾ ನಾನು ಜಾತಿನ. ಮೊದಲು ಹೇಳ್ತಾ ಇಲ್ಲ, ನಮ್ಮ ಚಿಕ್ಕನ್ನಲ್ಲಿ ನಾವು ಹೇಳ್ತಾ ಇರ್ಲಿಲ್ಲ.
ಬಟ್ ಈಗಿನ ಇದರಲ್ಲಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಪ್ರಾದೇಶಿಕ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳ ನಡುವೆ ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ಯಾವುದು ಹೆಚ್ಚು ಬದ್ಧತೆ ಹೊಂದಿದೆ ಎಂದು ನೀವು ಭಾವಿಸ್ತೀರಾ? ಹಾಗೆ ನೋಡಿದ್ರೆ ಪ್ರಾದೇಶಿಕ ಪಕ್ಷಗಳು ಅಂತ ತಗೊಂಡಾಗ ಎರಡರಲ್ಲೂ ನಾವು ಬಹಳ ಬೈಫರ್ಕೇಶನ್ ಅಥವಾ ಡಿಮಾರ್ಕೇಶನ್ ಮಾಡ್ಲಿಕ್ಕಾಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ DMK ಅಂತ ಪಕ್ಷಕ್ಕೆ ಬಹಳ ದೊಡ್ಡ ಇದಿರುವಂತದ್ದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಯಾಕಂದ್ರೆ ಪೆರಿಯಾರಿಂದ ಬಂದಂತಹ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇವತ್ತಿಗೂ ಅವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಕರಪ್ಟ್ ಅನ್ಬಹುದು, ನೀವು ಬೇರೆ ಬೇರೆ ರೀತಿಗಳಲ್ಲಿ ಅವ್ರನ್ನ ಟೀಕೆ ಮಾಡಬಹುದು. ಅದೇ ರೀತಿಯಲ್ಲಿ ಇನ್ನೊಂದು ಎಂಡಲ್ಲಿ ಕಾಂಗ್ರೆಸ್ ಪಕ್ಷ, ಅದು ರಾಹುಲ್ ಗಾಂಧಿ ಬಂದ ಮೇಲೆ ಸಾಮಾಜಿಕ ನ್ಯಾಯದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ, ಹೆಚ್ಚು ಅದರ ಬಗ್ಗೆ ಒತ್ತನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಾವು ರಾಷ್ಟ್ರೀಯ ಪಕ್ಷಗಳೇ ಹಿಂಗೆ, ಪ್ರಾದೇಶಿಕ ಪಕ್ಷಗಳೇ ಹಿಂಗೆ ಅಂತ ಹೇಳ್ಬಿಟ್ಟು ಬೈಫರ್ಕೇಶನ್ ಮಾಡ್ಬಿಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಇನ್ನೂ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಿತೀಶ್ ಕುಮಾರ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹೆಚ್ಚು ಆದ್ಯತೆಯನ್ನು ಕೊಡೋಕೆ ಶುರು ಮಾಡಿದ್ದಾರೆ. ಅದೊಂದು ಪ್ರಾದೇಶಿಕ ಪಕ್ಷ. ಆದರೆ ನ್ಯಾಷನಲ್ ಪಕ್ಷದ ಜೊತೆಲಿ ಇದೆ, ಅದು BJP ಜೊತೆಲಿ ಇದೆ ಆ ಪಕ್ಷ. ಆದರೆ ಅದಕ್ಕೆ ಪ್ರಾದೇಶಿಕವಾದಂಥ ಐಡೆಂಟಿಟಿನೂ ಇದೆ. ಹಾಗಾಗಿ ಇದನ್ನ ಕ್ಲಿಯರ್ ಆಗಿ ಬೈಫರ್ಕೇಟ್ ಮಾಡಿ ಇವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಇವರಿಲ್ಲ ಅಂತ ಹೇಳುವಂಥದ್ದು ತಪ್ಪು ಮತ್ತು ಅದು ಸರಿಯಲ್ಲ ಅಂತ ಅನಿಸ್ತದೆ. ಹಣ ಮತ್ತು ಜಾತಿ ಇಲ್ಲದೆ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಬ್ಬ ಶಾಂತವೇಲ್ ಗೋಪಾಲ್ ಗೌಡ್ರಿಗೆ ಸಾಧ್ಯ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ, ಒಬ್ಬ ಲೋಹಿಯಾಗೆ ಸಾಧ್ಯ ಆಗ್ತಾ ಇತ್ತು, ಬಟ್ ಒಬ್ಬ ಅಂಬೇಡ್ಕರ್ಗೆ ಸಾಧ್ಯ ಆಗ್ತಾ ಇತ್ತು. ಈಗಿನ ಪರಿಸ್ಥಿತಿನಲ್ಲಿ ಹಣ ಮತ್ತು ಜಾತಿ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾಮಿನೇಷನ್ ಆಗಲ್ಲ. MLCಗಳಿಗೆ ನಾಮಿನೇಷನ್ ಮಾಡ್ಬೋದಾಗಿತ್ತು ಅವರು. ಈಗ ಜಾತಿನಲ್ಲಿ ಅವರು ಎಲೆಕ್ಷನ್ ನಿಂತು ಗೆಲ್ಲೋಕೆ ಅವ್ರಿಗೆ ಶಕ್ತಿ ಇಲ್ಲ ಅಂತ ಎದುರಿತಾರಲ್ಲ, ಅಂತ ಜಾತಿಗಳವ್ರನ್ನ ನೀವು ನಾಮಿನೇಷನ್ ಮಾಡ್ಬೋದಾಗಿತ್ತು. ಆ ನಾಮಿನೇಷನ್ ಕೂಡ ಮಾಡೋಕೆ ನಿಮ್ಮ ಕೈಲಿ ಯಾಕಾಗ್ತಾ ಇಲ್ಲ. ಅಲ್ಲೂ ಕೂಡ ಬಲಿಷ್ಠ ಜಾತಿಗಳನ್ನ, ಅಲ್ಲೂ ಕೂಡ ಹಣ ಇರುವಂಥವ್ರನ್ನೇ ಮಾಡ್ತಾ ಇದ್ದೀರಿ. ಏನು ಕಾರಣ? ಅಂದರೆ ನೀವು ತಳ ಸಮುದಾಯಗಳಿಗೆ, ತಳ ವರ್ಗಗಳಿಗೆ ನೀವು ರಾಜಕೀಯವನ್ನು ಕೊಡಲಿಕ್ಕೆ, ರಾಜಕೀಯದ ಏನೋ ಪವರ್ ಕೊಡಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಎರಡು ಇಶ್ಯೂಗಳಲ್ಲಿ ಯಾವಾಗಲೂ ಕೂಡ ಮೇಲ್ಜಾತಿಗಳು ಮತ್ತು ಮೇಲ್ವರ್ಗಗಳು ಕೆಲಸ ಮಾಡ್ತಾ ಇರ್ತಾರೆ. ತಳ ಸಮುದಾಯಗಳಿಗೆ ನೀವು ಏನು ಕೇಳಿದ್ರು ಕೊಟ್ಬಿಡ್ತೀರಾ, ಆದರೆ ಎರಡಕ್ಕೆ ಕೊಡಲ್ಲ. ಒಂದು ಭೂಮಿ ಕೊಡಲ್ಲ, ಇನ್ನೊಂದು ಅಧಿಕಾರ ಕೊಡಲ್ಲ. ಭೂಮಿ ಮತ್ತು ಅಧಿಕಾರ ಕೊಟ್ಟರೆ ಅವ್ರು ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ ಅಂತ ಬೈಕ್ಗೋಸ್ಕರ ನೀವು ಭೂಮಿ ಮತ್ತು ಅಧಿಕಾರದ ಮಾತ್ರ ಕೊಡಲ್ಲ, ಎಂದಿಗೂ ಕೊಡಲ್ಲ. ಅವ್ರಿಗೇನೋ ಒಂದು ಎಂಪ್ಲಾಯ್ಮೆಂಟ್ ಕೊಡ್ತೀರಾ, ಬೇಕಾದರೆ ಇನ್ನೇನೋ ಒಂದು ಕೆಲಸ ಮಾಡಿಸ್ಕೊಡ್ತೀರಾ, ಅದೆಲ್ಲ ಮಾಡ್ತೀರಾ. ಈ ಎರಡು ಇಶ್ಯೂಗಳು ಬಂದಾಗ ಮೇಲ್ಜಾತಿಗಳು, ಮೇಲ್ವರ್ಗಗಳು ಭಾಳ ಆ್ಯಕ್ಟಿವ್ ಆಗುತ್ತಾರೆ. ಮುಂದಿನ 10 ವರ್ಷಗಳಲ್ಲಿ ನನ್ನ ಆಸೆ ಇರುವಂಥದ್ದು ಅಹಿಂದ ವರ್ಗಗಳು ಈ ರಾಜ್ಯವನ್ನು ಆಳಬೇಕು ಅಂತ. ಅಹಿಂದ ವರ್ಗಗಳು ಅಂತಂದರೆ ಸಿದ್ದರಾಮಯ್ಯನವರ ಅಹಿಂದ ಅಲ್ಲ ನಾನು ಹೇಳ್ತಾ ಇರೋದು. ನಾನು ಒರಿಜಿನಲ್ ಅಹಿಂದದ ಮೂಲ ಇದರಲ್ಲಿ ನಾನು ಹೇಳಕ್ಕೆ ಹೊರಟಿದ್ದೀನಿ. ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲೂ ಕೂಡ ಕಡೆಯವರು, ದಲಿತರ 101 ಜಾತಿಗಳಲ್ಲಿ ಕಡೆಯವರು, ಅಥವಾ STಗಳಲ್ಲಿರುವಂಥ ಕಡೆಯವರು, ಅವರು ಆಳ್ವಿಕೆಗೆ ಬರುವಂತಹ ಸಂದರ್ಭ ಆಗಬೇಕು. ಮತ್ತೆ ನಾವು ಬಲಿಷ್ಠ ಜಾತಿಗಳು, ದೊಡ್ಡ ಜಾತಿಗಳ ಜೊತೆ ಹೋರಾಟ ಮಾಡ್ಕೊಂಡು ಬಂದ್ವಿ. ಈಗ ನಮ್ಮ ಜಾತಿಗಳಲ್ಲೇ ನಮ್ಮನ್ನು ತುಳಿಯುವಂಥವ್ರು ಹುಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಹೋಗ್ಬೇಕು. ಹಾಗಾಗಿ ನಮ್ಮ ಜಾತಿಯಲ್ಲೇ ನಮ್ಮನ್ನು ತುಳಿಯುವಂಥವ್ರನ್ನ ಹೊರತುಪಡಿಸಿ ಅಲ್ಲಿ ದಿಕ್ಕೇ ಇಲ್ಲದಂಥ ಸಮುದಾಯಗಳು, ಪ್ರಾತಿನಿಧ್ಯವೇ ಇಲ್ಲದೆ ಇರುವಂಥ ಸಮುದಾಯಗಳು ಈ 10 ವರ್ಷಗಳಲ್ಲಿ ಆಳ್ವಿಕೆಗೆ ಬರಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಅದು ಸಂವಿಧಾನ ಜಾರಿ ಆದರೆ ಅದು ಸಾಧ್ಯ ಆಗತ್ತೆ. ಬಹುಶಃ ಈ ಬದಲಾವಣೆಗಳನ್ನು ನಾವೆಲ್ಲ ನಮ್ಮ ಬದುಕಿನಲ್ಲಿ ನೋಡಬೇಕು ಅಂತ ನಾನು ಆಸೆ ಪಡ್ತೀನಿ. ನಮಸ್ಕಾರ.